ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಚೀನಿಯರನ್ನ ಬೆನ್ನಟ್ಟಿ ಬಡಿದಿದ್ದ ಭಾರತ. ಬೆಳಗಿನ ಜಾವ ನಡೆದಿತ್ತು ಮಹಾಕದನ. ಇದು ಭಾರತೀಯ ಸೈನಿಕರ ವಿರಾಟ ರೂಪ. ನಮಸ್ಕಾರ ಸ್ನೇಹಿತರೆ. ಇದುವರೆಗೂ ಚೀನಾ ಭಾರತದ ಪಾಲಿನ ದೊಡ್ಡ ಮಗಲ ಮುಳ್ಳು, ನಮ್ಮ ಪಾಲಿನ ದೊಡ್ಡ ಶತ್ರು. ಈಗ ಫ್ರೆಂಡ್ಸು, ನಾವು ಶತ್ರುಗಳಲ್ಲ ಅಂತ ಚೀನಾ ಹೇಳ್ತಿದೆ. ಭಾರತವು ಪಾಸಿಟಿವ್ ಸಂಕೇತಗಳನ್ನ ಚೀನಾ ಕೊಡ್ತಾ ಇದೆ. ಆದರೆ ಇಲ್ಲಿ ತನಕದ ಹೇಳ್ತಿರೋದು ನಾವು ನಿಮಗೆ. ಮೊನ್ನೆ ಗಲ್ವಾನ್ನಲ್ಲಿ ಹೊಡೆದಾಡಿದ್ರಲ್ಲ, ಅಲ್ಲಿ ತನಕದ್ದು ಕೂಡ ಸೇರಿದಾಗ ನೆಹರು ಅವರಿಂದ ಇಂದಿರಾ ಗಾಂಧಿ ತನಕ, ರಾಜೀವ್ ಗಾಂಧಿಯಿಂದ ನರೇಂದ್ರ ಮೋದಿ ಅವರ ತನಕ ಎಲ್ಲರ ಕಾಲದಲ್ಲೂ ಚೀನಾ ಜೊತೆಗೆ ಹೊಡೆದಾಟ ಆಗಿದೆ. ಗಡಿಯಲ್ಲಿ ಗಲಾಟೆ ಆಗಿದೆ. ಸ್ನೇಹಿತರೆ, ನಮ್ಮಲ್ಲಿ ಚೀನಾ ಭಾರತ ಕದನ ಅಂದಾಗ 1962ರ ಯುದ್ಧ, ಪೂರ್ಣ ಪ್ರಮಾಣದ ವಾರದು ಯುದ್ಧ, ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗುತ್ತೆ. ಇತ್ತೀಚೆಗೆ ಗಲ್ವಾನ್ ಸಂಘರ್ಷ ಆಗಿ ದೊಡ್ಡ ಪ್ರಮಾಣದಲ್ಲಿ ಚೀನಿಯರಿಗೆ ಹೊಡೆತ ಕೊಟ್ಟು ನಾವು ಕಳಿಸಿದ್ದೇವೆ. ನಮಗೂ ಕೂಡ ಸಾವು ನೋವಾಯ್ತು. ಡಬಲ್ ಏಟನ್ನ ಚೀನಾಗೂ ನಾವು ಕೊಟ್ವಿ. ಚೀನಾ ಸೈಡ್ ನಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಾಮೂಹಿಕ ಅಂತಿಮ ಸಂಸ್ಕಾರ ಮಾಡಬೇಕಾದ ಪರಿಸ್ಥಿತಿ ಬಂದಿತ್ತು. ಆ ರೀತಿ ಶಸ್ತ್ರಾಸ್ತ್ರಗಳೇ ಇಲ್ಲದೆ, ಅಂದ್ರೆ ಮದ್ದುಗುಂಡು ಇಲ್ಲದೆ, ದೊಣ್ಣೆ, ಕೋಲು, ಕಲ್ಲು ಇತ್ಯಾದಿಗಳನ್ನ ಬಳಸಿ ಹೊಡೆದಾಡಿ ಇಷ್ಟು ಹಾನಿಯಾಗಿತ್ತು. ಆದ್ರೆ ಸ್ನೇಹಿತರೆ, ಇನ್ನೂ ಒಂದು ಘಟನೆ ನಡೆದಿದೆ. ಭಾರಿ ದೊಡ್ಡ ಭಯಾನಕ ಸಂಘರ್ಷ ನಡೆದಿದೆ. ಭಾರತ ಚೀನಾ ನಡುವೆ ನಡೆದಿದೆ. ಆಲ್ಮೋಸ್ಟ್ ಯುದ್ಧದ ವಾತಾವರಣ. ಸಣ್ಣ ಯುದ್ಧನೇ ಅಂತ ಅನ್ಕೊಳ್ಳಿ ಅದನ್ನ. 1962 ವಾರ್ ಬಗ್ಗೆ ಮಾತಾಡ್ತಿಲ್ಲ, ಅದು ಬಿಟ್ಟು ಕೂಡ ಗಲ್ವಾನ್ ಬಗ್ಗೆನೂ ಅಲ್ಲ, ಅದು ಬಿಟ್ಟು ಕೂಡ ಅದರಲ್ಲಿ ಚೀನಾಗೆ ಭಾರತ ಎಂತ ಹೊಡೆತ ಕೊಟ್ಟಿದೆ ಅಂದ್ರೆ, ಚೀನಾ 1962ರ ಯುದ್ಧದಲ್ಲಿ ಮೇಲುಗೈ ಸಾಧಿಸಿದನ್ನ ಕೂಡ ಮರೆತು ಭಾರತ ನೆಕ್ಸ್ಟ್ ಕೊಟ್ಟ ಪೆಟ್ಟಿದೆಯಲ್ಲ, ಅದನ್ನ ನೆನೆಸ್ಕೊಂಡು ಭಾರತದ ಬಗ್ಗೆ ಹೆದರಬೇಕು. ಆ ರೀತಿ ಪೆಟ್ಟನ್ನ ಭಾರತ ಕೊಟ್ಟಿದೆ. ಎಷ್ಟು? 340 ಚೀನಿಯರನ್ನ ಹೊಡೆದು ಮಲಗಿಸ್ಬಿಟ್ಟಿತ್ತು, ಹೊಸಕಿ ಹಾಕಿತ್ತು ಭಾರತ. ಬೆಳಗಿನ ಜಾವದಲ್ಲೇ, ಕೊರೆವ ಚಳಿಯಲ್ಲೇ ನೂರಾರು ಚೀನಿಯರನ್ನ ನಮ್ಮವರು ಅಟ್ಟಾಡಿಸಿ ಮುಗಿಸ್ಬಿಟ್ಟಿದ್ರು. ಆ ಸಂಘರ್ಷ ಯಾವಾಗಾಯ್ತು ಹಾಗಾದ್ರೆ? ಎಲ್ಲಿ ನಡೆದಿದ್ದು ಆ ಕದನ? ಅವತ್ತು ಭಾರತ ಏನ್ ಮಾಡ್ತು? ನಾಥುಲಾ ಮತ್ತು ಚೋಲಾ ಹೊಡೆದಾಟವನ್ನ ಭಾರತದ ಸೇನೆಯ ಅತ್ಯಂತ ಯಶಸ್ವಿ ಪ್ರತಿರೋಧ ಅಂತ ಪರಿಗಣಿಸೋದು ಯಾಕೆ? ನಿಮಗೆ ವಿಡಿಯೋ ನೋಡಿದಾಗ ಗೊತ್ತಾಗತ್ತೆ. ಈ ವರದಿ ಮುಗಿತಾ ನಿಮಗೆ ಅರ್ಥ ಆಗತ್ತೆ. ಚೀನಾ ಯಾಕೆ 62 ವಾರ್ನಲ್ಲಿ ಮೇಲುಗೈ ಸಾಧಿಸಿದ್ರು ಭಾರತದ ಬಗ್ಗೆ ಒಂದು ಅಳುಕನ್ನು ಇವತ್ತಿಗೂ ಇಟ್ಕೊಂಡಿರೋದು ಯಾಕೆ ಅಂತ ನಿಮಗೆ ಈ ವರದಿ ಮುಗಿತಾ ಅರ್ಥ ಆಗುತ್ತೆ. ಈ ಘಟನೆ ಬಗ್ಗೆ ತಿಳ್ಕೊಂಡಾಗ ಕೆಣಕಿತ್ತು ಚೀನಾ, ಹೊಡೆದಿತ್ತು ಭಾರತ. ಸ್ನೇಹಿತರೆ, 1967ರ ನಾಥುಲಾ ಚೋಲಾ ಕದನ, ಇದನ್ನ ಚೀನಾ ಭಾರತ ನಡುವಿನ ಮಿನಿ ಯುದ್ಧ ಅಂತಲೇ ಪರಿಗಣಿಸಬೇಕು. 1962ರ ಯುದ್ಧಕ್ಕೆ ಭಾರತ ಹೇಳಿದ ಪ್ರತಿಕಾರ ಅಂತ ಬಣ್ಣಿಸಲಾಗುತ್ತೆ ಇದನ್ನ. ಈ ಯುದ್ಧ ನಡೆದಿದ್ದು, ಅಥವಾ ಮಿನಿ ಯುದ್ಧ ನಡೆದಿದ್ದು ಸುಮಾರು 58 ವರ್ಷಗಳ ಹಿಂದೆ. ಆದರೆ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಅವತ್ತು ಚೀನಾ ಭಾರತದ ಗಡಿ ಉದ್ವಿಗ್ನವಾಗಿತ್ತು. ನಿಮ್ಗೆ ಗೊತ್ತಲ್ಲ, 1962ರಲ್ಲಿ ಚೀನಾ ಭಾರತದ ವಿರುದ್ಧ ಮೇಲುಗೈ ಸಾಧಿಸಿತ್ತು. ಲಡಾಖ್ ಅನ್ನೋ ಭಾರತದ ಮುಕುಟವನ್ನು ವಿಭಜನೆ ಮಾಡಿ ಅಕ್ಸಾಯ್ ಚೀನ್ ಪ್ರದೇಶವನ್ನು ನುಂಗಿಕೊಂಡಿತ್ತು. ಭಾರತ ಸುಮಾರು 38,000 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶವನ್ನು ಕಳ್ಕೊಂಡಿತ್ತು. ಇಲ್ಲಿ ಅರುಣಾಚಲ ಪ್ರದೇಶದಿಂದ ಏನೋ ಚೀನಾ ಹಿಂದಕ್ಕೆ ಸರಿತು. ಆದರೆ ಲಡಾಖ್ನ ಅಕ್ಸಾಯ್ ಚೀನ್ ಪ್ರದೇಶದಲ್ಲಿ ಚೀನಾ ತನ್ನ ಸೇನೆ ಇಟ್ಟು ಅದನ್ನು ಕಂಟ್ರೋಲ್ ಮಾಡ್ತಾ ಇದೆ ಇವತ್ತಿಗೂ ಕೂಡ. ಇರಲಿ, ಇದಾದ್ಮೇಲೆ 1962ರ ಯುದ್ಧ ಮುಗಿದ ಮೇಲೆ ಭಾರತಕ್ಕೆ ಹಿನ್ನಡೆ ಆಯ್ತಲ್ಲ. ಸೊ ಇವಾಗ ರೈಟ್ ಟೈಮ್ ಅಂತ 64-65 ಆ ಟೈಮ್ನಲ್ಲಿ ಪಾಕಿಸ್ತಾನ ಕಿರಿಕಿರಿ ಶುರು ಮಾಡಿ ಯುದ್ಧ ಮಾಡ್ತು. ಆಗ ಮುಖ ಗೀರಿಸ್ಕೊಂಡು ಗಾಯ ಮಾಡಿಕೊಂಡು ಪಾಕಿಸ್ತಾನ ವಾಪಸ್ ಆಗಿತ್ತು ಪೆಟ್ಟು. ಆದರೆ ಚೀನಾ ಅಷ್ಟರಲ್ಲೇ ಭಾರತಕ್ಕೆ 2 ಯುದ್ಧ ಮಾಡಿ ಸುಸ್ತಾಗಿದೆ, ಮತ್ತೆ ಹೋಗೋಣ ಅಂತ ಚೀನಾ ಬಂತು. ಅಷ್ಟೊತ್ತಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತೀರ್ಕೊಂಡು ಇಂದಿರಾ ಗಾಂಧಿ ಅವರು ಅಧಿಕಾರಕ್ಕೆ ಬಂದಾಗಿತ್ತು. ಗುಂಗಿ ಗುಡಿಯ ಮೂಕಿ ಗೊಂಬೆ ಅಂತ ಕರೆಸ್ಕೊಂಡಿದ್ದ ಇಂದಿರಾ ಗಾಂಧಿ ಅವರು ಆರಂಭಿಕ ದಿನಗಳಲ್ಲಿ ಹಾಗೆ ಕರಿತಾ ಇದ್ರು ಕಾಂಗ್ರೆಸ್ ಪಾರ್ಟಿಯವರೇ ಇಂದಿರಾ ಗಾಂಧಿ ಅವ್ರನ್ನ. ಸೊ ಇಂತಹ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಏನೋ ಆಗಲ್ಲ ಅನ್ನೋದು ಚೀನಾ ಲೆಕ್ಕಾಚಾರ ಆಗಿತ್ತು. ಇವ್ರ ಕೈಲಿ ಏನೋ ಮಾಡೋಕ್ಕಾಗಲ್ಲ ಅಂತ. ಆದರೆ ಇಂದಿರಾ ಗಾಂಧಿ ಅಧಿಕಾರಕ್ಕೆ ಬಂದ ತಕ್ಷಣ ಗಡಿಯಲ್ಲಿ ಬೇಲಿ ಹಾಕೋಕೆ ಆದೇಶ ಕೊಡ್ತಾರೆ. ನೆಹರು ಅವರ ಫಾರ್ವರ್ಡ್ ಪಾಲಿಸಿಗಿಂತ ಭಿನ್ನವಾಗಿ ಚೀನಾ ಗಡಿಯನ್ನು ಹ್ಯಾಂಡಲ್ ಮಾಡೋಕೆ ಬೇಲಿನೇ ಹಾಕೋಕೆ ಹೇಳ್ತಾರೆ. ಈ ಸಂದರ್ಭದಲ್ಲಿ
ಚೀನಾ ಸಿಕ್ಕಿಂ ಕಡೆಯಿಂದ ನುಗ್ಗೋ ಪ್ರಯತ್ನ ಮಾಡುತ್ತೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಸ್ಸಾಂ ಮೇಘಾಲಯಕ್ಕೆ 6 ನೈಟ್ 7 ಡೇ ಟ್ರಿಪ್ ಅನ್ನ ಆಯೋಜಿಸಿದೆ. ಕಾಮಾಖ್ಯ ಶಕ್ತಿಪೀಠ, ಗುವಾಹಟಿ, ಮೌಲ್ಯಾಂಗ್ ಕ್ಲೀನೆಸ್ಟ್ ವಿಲೇಜ್ ಇನ್ ಏಷ್ಯಾ, ಧ್ವಾಕಿ ರಿವರ್, ಶಿಲಾಂಗ್, ಚಿರಾಪುಂಜಿ 7 ಸಿಸ್ಟರ್ ವಾಟರ್ ಫಾಲ್ಸ್ ಹಾಗೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಸಫಾರಿ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 65,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಕೂಡ ಇರುತ್ತೆ. ಹೊರಡೋ ದಿನ ನವೆಂಬರ್ 6, 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸಿಕ್ಕಿಂನಲ್ಲಿ ಒಳನುಗ್ಗೋ ಪ್ರಯತ್ನ, ಒದೆ ತಿಂದು ಓಡಿದ ಚೀನಾ. 1967 ಸೆಪ್ಟೆಂಬರ್ 11ನೇ ತಾರೀಕು ಲಡಾಖ್ ಮತ್ತು ಅರುಣಾಚಲ ಪ್ರದೇಶವನ್ನ ಬಿಟ್ಟು ಈ ಸಲ ಅವರು ಸಿಕ್ಕಿಂನಲ್ಲಿ ಕಿರಿಕಿರಿ ಶುರು ಮಾಡಿದ್ರು. ಅವತ್ತಿಗೆ ಸಿಕ್ಕಿಂ ಭಾರತಕ್ಕೆ ಇನ್ನೂ ಸೇರಿರಲಿಲ್ಲ, ಭಾರತದ ಒಂದು ರಾಜ್ಯವಾಗಿರಲಿಲ್ಲ. ಭಾರತದ ರಕ್ಷಣೆಯಲ್ಲೇ ಇಂಡಿಪೆಂಡೆಂಟ್ ಆಗಿತ್ತು. ಸೊ ಹೇಗಾದ್ರೂ ಮಾಡಿ ಇದನ್ನ ಬುಟ್ಟಿಗೆ ಹಾಕೋಬೇಕು ಅಂತ ಚೀನಾ ರಾಜತಾಂತ್ರಿಕ ಮಾತುಕತೆ ಮಾಡಿತು. ಆದರೆ ಸಿಕ್ಕಿಂ ಭಾರತದ ಪರವಾಗಿದ್ದ ಕಾರಣ ಅಥವಾ ಸಿಕ್ಕಿಂ ಭಾರತದ ಪ್ರಭಾವಳಿಯಲ್ಲಿ ಇದ್ದ ಕಾರಣ ಅಥವಾ ಫುಲ್ ಇಂಡಿಯನ್ ಇನ್ಫ್ಲೂಯೆನ್ಸ್ ಅಲ್ಲಿದ್ದ ಕಾರಣ ಅಲ್ಲಿ ಏನೂ ಆಗಲಿಲ್ಲ, ಚೀನಾ ಗಿಟ್ಲಿಲ್ಲ. ಹೀಗಾಗಿ ಭಾರತ ಮತ್ತು ಸಿಕ್ಕಿಂ ಎರಡನ್ನೂ ಬಡಿತೀವಿ ಅಂತ ಚೀನಾ ದಾಳಿ ಮಾಡಕ್ಕೆ ಬಂತು. ಜೂನ್ ಆಗಸ್ಟ್ ತಿಂಗಳಲ್ಲಿ ಚೀನಾ ಸಿಕ್ಕಿಂ ಗಡಿಯಲ್ಲಿ ಆಟ ಶುರು ಮಾಡ್ತು. ಅವತ್ತಿಗೆ ಈ ಗಡಿ ತುಂಬ ಅಪಾಯಕಾರಿ. ಭಾರತ ಚೀನಾ ಪಡೆಗಳು ಜಸ್ಟ್ 20-30 ಮೀಟರ್ ಅಂತರದಲ್ಲಿ ಕಾವಲು ಕಾಯ್ತಾ ಇದ್ರು. ಅಂದ್ರೆ ಸೈನಿಕರು ಪರಸ್ಪರ ಮಾತಾಡಿದ್ರು ಕೇಳುವಷ್ಟು. ಇದು ಇಡೀ ಚೀನಾ ಭಾರತ ಬಾರ್ಡರ್ನಲ್ಲಿ ಎರಡೂ ಸೇನೆಗಳು ತುಂಬಾ ಹತ್ತಿರ ಇದ್ದ ಜಾಗ. ಇದರಲ್ಲಿ ಚೀನಿಯರು ನಾಥುಲಾ ಪಾಸ್ನ ಉತ್ತರ ಭುಜ ಹಿಡಿದಿದ್ರೆ ಭಾರತ ದಕ್ಷಿಣ ಭುಜವನ್ನ ಹಿಡಿದುಕೋತಿತ್ತು. ಆದರೆ ಆಯಕಟ್ಟಿನ ಈ ಜಾಗದಲ್ಲಿ ಭಾರತದ ಇನ್ಫ್ಲೂಯೆನ್ಸ್ ಜಾಸ್ತಿ ಇತ್ತು. ಜೊತೆಗೆ ಉತ್ತರ ಪಾಸ್ ಅಂತ ಗುರುತಿಸಲಾಗ್ತಾ ಇದ್ದ ಸೆಬುಲಾ ಮತ್ತು ಕ್ಯಾಮೆಲ್ ಭಾಗಗಳನ್ನ ಕೂಡ ಭಾರತ ಕಂಟ್ರೋಲ್ ಮಾಡ್ತಿತ್ತು. 1963ರಿಂದಲೇ ಇದರ ಮೇಲೆ ಚೀನಾ ಕಣ್ಣಿಟ್ಟಿತ್ತು. ಈ ಪ್ರದೇಶದಲ್ಲಿ ಆಗಾಗ ಸಣ್ಣ ಪ್ರಮಾಣದ ಘರ್ಷಣೆಗಳು ನಡೀತಾ ಇದ್ವು ಅಂತ ಪತ್ರಿಕೆಗಳಲ್ಲಿ ವರದಿ ಆಗ್ತಾ ಇದ್ವು. ಹಾಗೆ ನೋಡಿದ್ರೆ 1965 ಭಾರತ ಪಾಕ್ ಯುದ್ಧದ ಟೈಮ್ನಲ್ಲೇ ನಾಥುಲಾ ಪಾಸ್ ಖಾಲಿ ಮಾಡಿ ಅಂತ ಚೀನಾ ಭಾರತಕ್ಕೆ ಧಮಕಿ ಹಾಕಿತ್ತು. ಆದರೆ ಮೇಜರ್ ಜನರಲ್ ಸಗತ್ ಸಿಂಗ್ ನಾಥುಲಾಗೂ ನಿಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಭಾರತದ ಈ ದಿಟ್ಟ ಉತ್ತರ ಅವತ್ತೇ ಚೀನಾಗೆ ಕೆಂಡದ ಮೇಲೆ ನಿಲ್ಲಿಸಿದಂಗಾಯ್ತು. ಹೀಗಾಗಿ 2 ವರ್ಷಗಳ ಕಾಲ ಚೀನಾ ಕುದೀತಾ ಇತ್ತು. ಅಂತಿಮವಾಗಿ ಆಗಸ್ಟ್ 13, 1967 ಚೀನಿ ಸೈನಿಕರು ನಾಥುಲಾದಲ್ಲಿ ಟ್ರೆಂಚಸ್ ಅಂದರೆ ಆಗೆಲ್ಲ ಟ್ರೆಂಚ್ ವಾರ್ ಅಲ್ವಾ, ಟ್ರೆಂಚ್ ತೆಗೆದು ಅದರಲ್ಲಿ ನಿಂತ್ಕೊಳ್ಳೋದು, ಗುಂಡು ಹಾರಿಸೋದು, ಸ್ಫೋಟಕ ಸಿಡಿಸೋದು, ಆ ರೀತಿ ತೋಡೋಕೆ ಶುರು ಮಾಡಿದ್ರು. ಟ್ರೆಂಚ್ ತೋಡಿ ಅದರಲ್ಲಿ ಸೇರ್ಕೊಳ್ಳೋಕೆ ಶುರು ಮಾಡಿದ್ರು. ಆಗ ಭಾರತ ಏನು ಮಾಡ್ತಾ ಇದ್ದೀರಾ, ನಮ್ಮ ಜಾಗಕ್ಕೆ ಬಂದು ನಮ್ಮ ಭೂಮಿಲಿ ಟ್ರೆಂಚ್ ಆಗಿತಾ ಇದ್ದೀರಲ್ಲ ಅಂತ ಪ್ರತಿಭಟಿಸ್ತು. ಅಲ್ಲಿದ್ದ ಚೀನಿ ಕಮಾಂಡರ್ ಜಾಂಗ್ ಗುಹೋವಾ ಅನ್ನೋರಿಗೆ ಅದನ್ನು ತೋರಿಸಿದ್ರು ಭಾರತದವರು. ನೋಡಿ ನಮ್ಮ ಜಾಗ ಇಲ್ಲೇನು ಮಾಡ್ತಿದ್ದೀರಿ ಅಂತ, ವಾಪಸ್ ಹೋಗಿ ಅಂತ. ಇಷ್ಟು ಹೇಳಿ ಭಾರತ ಅವ್ರನ್ನ ಆ ಕಡೆಗೆ ದಬ್ಬಿ ಮುಳ್ಳು ತಂತಿ ಬೇಲಿ ಹಾಕೋಕೆ ಮುಂದಾಗತ್ತೆ. ಅಲ್ಲಿಗೆ ಆಗಸ್ಟ್ 18ರಿಂದಲೇ ಈ ಕೆಲಸ ಶುರುವಾಗುತ್ತೆ. 2 ದಿನ ಚೀನಾ ಪಡೆಗಳು ನಿಂತ್ಕೊಂಡು ನೋಡ್ತಾರೆ ಆರಂಭದಲ್ಲಿ, ಅವಾಗೇನು ಮಾಡಲ್ಲ. ಆದರೆ ಸೆಪ್ಟೆಂಬರ್ 7ನೇ ತಾರೀಕು ಭಾರತೀಯ ಪಡೆಗಳು ನಾಥುಲಾ ದಕ್ಷಿಣ ಭಾಗದಲ್ಲಿ ಮತ್ತೊಂದು ಮುಳ್ಳು ತಂತಿ ಎಳೆಯೋಕೆ ಆರಂಭ ಮಾಡ್ತಾರೆ. ಆಗ ಚೀನಿ ಕಮಾಂಡರ್ಗಳು ಮತ್ತು ಸೈನಿಕರು ಸ್ಥಳಕ್ಕೆ ಬರ್ತಾರೆ. ಕೆಲಸ ನಿಲ್ಲಿಸಿ ಅಂತ ಧಮಕಿ ಹಾಕ್ತಾರೆ. ಭಾರತದ ಲೆಫ್ಟಿನೆಂಟ್ ಕರ್ನಲ್ ರಾಯ್ ಸಿಂಗ್ ಯಾದವ್ ಅವರಿಗೆ ಬೆದರಿಕೆ ಹೊಡ್ತಾರೆ. ಅಲ್ಲಿ ಭಾರತದ ಪಡೆಗಳು ಬಗ್ಗಲ್ಲ ಜಗ್ಗಲ್ಲ, ಸಣ್ಣ ಹೊಡೆದಾಟ ಆಗುತ್ತೆ, ತಳ್ಳಾಟ ನೂಕಾಟ, 2 ಕಡೆ ಕೆಲ ಸೈನಿಕರು ಗಾಯಗೊಳ್ತಾರೆ. ಆದ್ರೆ ಚೀನಾ ವಿರುದ್ಧ ಭಾರತೀಯ ಪಡೆಗಳಿಗೆ ಹಳೆ ಸಿಟ್ಟಿತ್ತಲ್ಲ, ಹಾಗೆ ಸರಿಯಾಗಿ ಕೊಟ್ಟರು. ಚೀನಾ ಕಡೆಯವರು ಸ್ವಲ್ಪ ಜಾಸ್ತಿ ಗಾಯಗಳಾದ್ವು. ಸೊ ಭಾರತಕ್ಕೆ ಮತ್ತೆ ಸರಿಯಾಗಿ ಹೊಡಿಬೇಕು ಅಂತ ಅನ್ಕೊಂಡು ಸೆಪ್ಟೆಂಬರ್ 11ನೇ ತಾರೀಕು ಮತ್ತೆ ಬಂದ್ರು ಚೀನಿಯರು. ಅಷ್ಟೊತ್ತಿಗೆ ಬೆಳಗಿನ ಜಾವದ ಚಳಿಯಲ್ಲಿ ಭಾರತೀಯ ಸೇನೆಯ ಇಂಜಿನಿಯರ್ಗಳು ಮತ್ತು ಸೈನಿಕರು ನಾಥುಲಾ ಆ ಜಾಗದಿಂದ ಸೆಬುಲಾ ಅಲ್ಲಿವರೆಗಿನ ಆ ಪ್ರದೇಶದಲ್ಲಿ ಬೇಲಿ ಹಾಕೋಕೆ ಕೆಲಸ ಶುರು ಮಾಡಿರ್ತಾರೆ. ಇಲ್ಲಿಗೆ ಚೀನಾದ ಕಮಿಷನರ್ ರೆನ್ ರಾಂಗ್ ಅನ್ನೋನ್ ಬಂದು ತಂತಿ ಹಾಕೋದು ನಿಲ್ಲಿಸಿ ಅಂತ ಬೆದರಿಕೆ ಹೊಡ್ತಾನೆ. ಎಂದಿನಂತೆ ಭಾರತೀಯ ಸೈನಿಕರು ಇದನ್ನು ನಿರಾಕರಿಸ್ತಾರೆ. ನಮಗೆ ಆದೇಶ ಇದೆ, ನಾವು ಸರ್ಕಾರದ ಆದೇಶ ಫಾಲೋ ಮಾಡ್ತೀವಿ, ನಮ್ಮ ಜಾಗ ನಮ್ಮ ಇಷ್ಟ ಅಂತ ಹೇಳ್ತಾರೆ. ಇದು ಮತ್ತೆ ವಿವಾದಕ್ಕೆ ತಿರುಗುತ್ತೆ. ಅವಾಗ ಗಪ್ಚುಪ್ ಅಂತ ವಾಪಸ್ ಹೋದ ಚೀನಿ ಸೈನಿಕರು ಬಂಕರ್ನಲ್ಲಿ ಹೊಕ್ಕೊಳ್ತಾರೆ. ಭಾರತೀಯ ಸೈನಿಕರು ಬೇಲಿ ಕಟ್ಟೋದನ್ನ ಕಂಟಿನ್ಯೂ ಮಾಡ್ತಾರೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಫುಲ್ ಫೋರ್ಸ್ನೊಂದಿಗೆ ಶಕ್ತಿ ಸಮೇತ ನುಗ್ತಾರೆ ಚೀನಿಯರು. ಯುದ್ಧನಾದವನ್ನ ಮೊಳಗಿಸ್ತಾರೆ. ನಾರ್ತ್ ಶೋಲ್ಡರ್ನಿಂದ ಅಂದ್ರೆ ಚೀನಾ ಹಿಡಿತದಲ್ಲಿದ್ದ ಜಾಗದಿಂದ ಚೀನಾ ತನ್ನ 100 ಸೈನಿಕರ ಸಮೇತ ಮಿಂಚಿನಂತೆ ನುಗ್ಗಿ ಬರುತ್ತೆ. ಭಾರತದ ಪಡೆಗಳ ಮೇಲೆ ಒಂದೇ ಸಮನೆ ಮಷಿನ್ ಗನ್ ಮೂಲಕ ಫೈರ್ ಮಾಡಿಬಿಡ್ತಾರೆ. ಚೀನಾದ ಈ ಹಠಾತ್ ದಾಳಿಯಿಂದ ಭಾರತೀಯ ಪಡೆಗಳಿಗೆ ಆರಂಭದಲ್ಲಿ ಭಾರಿ ಸಾವು ನೋವಾಗುತ್ತೆ. ಈ ಆರಂಭಿಕ ಮುನ್ನಡೆಯಿಂದ ಚೀನಾ ಭಾರತದ ಕಡೆಗೆ ಆರ್ಟಿಲರಿನೂ ಫೈರ್ ಮಾಡುತ್ತೆ.
ಆದರೆ ಸ್ವಲ್ಪ ಟೈಮ್ ಮಾತ್ರ. ಚೀನಾದ ಈ ದಾಳಿಯನ್ನ ಪ್ರಚೋದನೆ ಅಂತ ಭಾವಿಸಿದ ಭಾರತ ಚೀನಾ ವಿರುದ್ಧ ರಣರಂಗಕ್ಕೆ ಧುಮುಕಿ ಬಿಡುತ್ತೆ. ಚೀನಾ ಹೆದರಿ ಗಾಬರಿ ಹುಟ್ಟಿ ಓಡಬೇಕು. ಹಾಗೆ ನೂರಾರು ಸೈನಿಕರು ಸರ್ವ ದಿಕ್ಕುಗಳಿಂದ ಚೀನಾ ಮೇಲೆ ನುಗ್ಗುತ್ತಾರೆ. ಭಾರತೀಯ ಪಡೆಗಳ ಫಿರಂಗಿ ಮಷಿನ್ ಗನ್ಗಳು ಘರ್ಜಿಸೋಕೆ ಶುರು ಮಾಡ್ತವೆ. ಭಾರತದ ಈ ಭಯಾನಕ ಪ್ರತಿದಾಳಿ ಕಂಡ ಚೀನಿ ಪಡೆಗಳು ಸಿಕ್ಕಾಪಟ್ಟೆ ಚದರಿ ಬೆದರಿ ಓಡೋಕೆ ಶುರು ಮಾಡ್ತಾರೆ. 11 ಸೆಪ್ಟೆಂಬರ್ 1967 ಶುರುವಾದ ಈ ಯುದ್ಧ 14 ಸೆಪ್ಟೆಂಬರ್ 1967 ನಡೆಯುತ್ತೆ. ಈ ಸಂಘರ್ಷದಲ್ಲಿ ಎರಡೂ ಕಡೆಯ ಸೈನಿಕರು ಆರ್ಟಿಲರಿ, ಸ್ಮಾಲ್ ಆರ್ಮ್ಸ್, ಮೋಟಾರ್ ಶೆಲ್ಗಳನ್ನು ಬಳಕೆ ಮಾಡಿ ಬಡಿದಾಡ್ತಾರೆ. ಭಾರತ ನಾಥುಲಾ ಪ್ರದೇಶದಲ್ಲಿ ಮೌಂಟೇನ್ ಗನ್ಸ್ ಅನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತು. ಭಾರತದ ಆರ್ಭಟದ ಮುಂದೆ ಚೀನಿಯರಿಗೆ ನಿಲ್ಲಕ್ಕಾಗಲಿಲ್ಲ. ಯಾಕಂದರೆ ಚೀನಾದ ಕಪಟತನವನ್ನು ಮುಂಚೆನೆ ಅರಿತಿದ್ದ ಭಾರತದ ಸೈನಿಕರು ಅಷ್ಟೊತ್ತಿಗಾಗಲೇ ಸುಸಜ್ಜಿತವಾದ ಬಂಕರ್ಸ್ ನಿರ್ಮಾಣ ಮಾಡಿಕೊಂಡಿದ್ರು. ಚೀನಾ ವಿಚಾರದಲ್ಲಿ ಅಲರ್ಟ್ ಆಗಿದ್ರು. ಗಡಿಯಲ್ಲಿ ಹೆಚ್ಚಿನ ಸೈನಿಕರು ಮತ್ತು ಆರ್ಟಿಲರಿ ಹಾಗೆ ತಕ್ಷಣಕ್ಕೆ ಬೇಕಾದ ಮೂಲಸೌಕರ್ಯದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಹೀಗಾಗಿ ಗಡಿಯಲ್ಲಿ ಭಾರತೀಯ ಸೈನಿಕರು ಚೀನಾವನ್ನು ಸಮರ್ಥವಾಗಿ ಫೇಸ್ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ದೈಹಿಕವಾಗಿ ಮತ್ತು ಇಂಟೆಲಿಜೆನ್ಸ್ ವಿಚಾರದಲ್ಲಿ ಭಾರತೀಯ ಪಡೆಗಳು ಚೀನಿಯರಿಗಿಂತ ನಾವು ಹೆಚ್ಚು ಮುಂದೆ ಇದ್ದೀವಿ ಅಂತ ಈ ಕದನದಲ್ಲಿ ತೋರಿಸ್ಕೊಟ್ರು. ಆ ಭೂಪ್ರದೇಶದ ಸಂಪೂರ್ಣ ನಾಲೆಜ್ ನಮಗೆ ಚೆನ್ನಾಗಿತ್ತು ಅವ್ರಿಗಿಂತ. ಎಲ್ಲಕ್ಕಿಂತ ಮುಖ್ಯವಾಗಿ ಚೀನಿಯರಿಗೆ ಇವತ್ತಿಗೂ ವೀಕ್ನೆಸ್ ರೀತಿ ಕಾಣೋ ಪರ್ವತ ಪ್ರದೇಶಗಳಲ್ಲಿ ಕಾದಾಡೋ ಅನುಭವ ನಮ್ಮವ್ರಿಗೆ ಚೆನ್ನಾಗಿತ್ತು. ನಾವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ವಿ. ಜೊತೆಗೆ ಚೀನಾ ಕಡೆ ಕಿರಿದಾದ ಪರ್ವತ ಪ್ರದೇಶ ಇದ್ದಿದ್ರಿಂದ ಚೀನಾ ಸೈನಿಕರ ಮೂವ್ಮೆಂಟ್ಗೆ ಸಮಸ್ಯೆ ಆಗ್ತಾ ಇತ್ತು. ಎಲ್ಲ ರೀತಿಯಲ್ಲೂ ಭಾರತ ಇದರಲ್ಲಿ ಮೇಲುಗೈ ಸಾಧಿಸಿತು. ಪರಿಣಾಮ ಚೀನಾದ ಪೋಸ್ಟ್ಗಳಿಗೆ ನುಗ್ಗಿ ಅವರ ಬಂಕರ್ಸ್ನ ಧ್ವಂಸ ಮಾಡಿದ್ರು. ಭಾರತದ ಪ್ರಬಲ ಮತ್ತು ನಿರಂತರ ದಾಳಿಯಿಂದಾಗಿ ಚೀನಾ ಸೈನಿಕರು ಹಿಂದಕ್ಕೆ ಓಡೋ ರೀತಿ ಆಯಿತು. ಆದರೆ ಇದು ಇಲ್ಲಿಗೆ ಮುಗಿತಾ? ಖಂಡಿತವಾಗ್ಲೂ ಇಲ್ಲ. 1 ತಿಂಗಳ ಒಳಗೆ ಮತ್ತೆ ಜಗಳಕ್ಕೆ ಬಂತು ಚೀನಾ. ನಾಥುಲಾದಿಂದ ಕೇವಲ 6.5 ಕಿಲೋಮೀಟರ್ ದೂರದಲ್ಲಿರೋ ಚೋಲಾ ಪಾಸ್ ಅನ್ನೋ ಪ್ರದೇಶದಲ್ಲಿ ಭಾರತಕ್ಕೆ ಸೇರಿದ ಪ್ರದೇಶವನ್ನ ಚೀನಾ ಯೋಧರು ಆಕ್ರಮಿಸಿಕೊಂಡ್ರು. ಇಲ್ಲಿಂದ ಚೀನಿಯರನ್ನ ಹಿಮ್ಮೆಟ್ಟಿಸೋಕೆ ಭಾರತೀಯ ಯೋಧರು ಪ್ರಯತ್ನ ಪಟ್ಟಾಗ ಅಕ್ಟೋಬರ್ 1 2 ಕಡೆ ಗುಂಡಿನ ದಾಳಿ ಆರಂಭ ಆಯಿತು. ಆದರೆ ಭಾರತ ಮೌಂಟೇನ್ ಗನ್ ಮತ್ತು ಆರ್ಟಿಲರೀಸ್ ಯೂಸ್ ಮಾಡಿ ಚೀನಿ ಸೈನಿಕರಿದ್ದ ಪ್ರದೇಶದ ಮೇಲೆ ಪ್ರಿಸೈಸ್ ಆಗಿ ದಾಳಿ ಮಾಡೋಕೆ ಶುರು ಮಾಡಿದ್ರು. ಭಾರತ ನಡೆಸಿದ ಎಫೆಕ್ಟಿವ್ ದಾಳಿಗೆ ಚೀನಿಯರು ಚೋಲಾದಲ್ಲಿ ಆಕ್ರಮಿಸಿಕೊಂಡ ಭಾರತದ ಜಾಗವನ್ನು ಕೂಡ ಬಿಟ್ಟು ವಾಪಸ್ ಓಡೋದ್ರು. ಅಕ್ಟೋಬರ್ 1 ಶುರುವಾದ ಈ ಸಂಘರ್ಷ ಅಕ್ಟೋಬರ್ 2 ವೇಳೆಗೆ ಅಂದರೆ ಒಂದೇ ದಿನದಲ್ಲಿ ಎಂಡ್ ಆಯಿತು. ಭಾರತದ ವಿರಾಟ ರೂಪಕ್ಕೆ ಚೀನಿಯರು ಸಾಕಷ್ಟು ಪೆಟ್ಟು ತಿಂದರು. ಭಾರತದ ರಕ್ಷಣಾ ಇಲಾಖೆ ರಿಪೋರ್ಟ್ ಪ್ರಕಾರ ಚೋಲಾದಲ್ಲಿ 36 ಸೈನಿಕರು ನಮ್ಮವರು ಹುತಾತ್ಮರಾಗಿದ್ರು. ಆದರೆ ಚೀನಾ ಮಾತ್ರ ಚೋಲಾದಲ್ಲಿ ಎಷ್ಟು ಚೀನಿ ಸೈನಿಕರು ಮೃತಪಟ್ಟರು ಅನ್ನೋ ಮಾಹಿತಿಯನ್ನು ಪಬ್ಲಿಕ್ ಮಾಡಲಿಲ್ಲ. ಆದರೆ ಒಟ್ಟಾರೆ ಸಂಘರ್ಷದಲ್ಲಿ ಟೋಟಲ್ 340 ಚೀನಿ ಸೈನಿಕರನ್ನ ಭಾರತ ಅಟ್ಟಾಡಿಸಿ ಹೊಡೆದಿತ್ತು. 450 ಚೀನಿ ಸೈನಿಕರು ಗಾಯಗೊಂಡಿದ್ರು. ಭಾರತದ 88 ಸೈನಿಕರು ಹುತಾತ್ಮರಾದರೆ 163 ಸೈನಿಕರು ಗಾಯಗೊಂಡಿದ್ರು. ಹೀಗಾಗಿನೇ ಭಾರತದ ಪಾಲಿಗೆ ಇದನ್ನ ಅತ್ಯಂತ ವಿಜಯದ ಮತ್ತು ಯಶಸ್ಸಿನ ಸಂಘರ್ಷ ಅಂತ ಪರಿಗಣಿಸಲಾಗುತ್ತೆ. ಕೊನೆಗೂ ಪಾಠ ಕಲಿತ ಚೀನಾ ಬಂದೂಕು ಬಳಸದಿರಲು ನಿರ್ಧಾರ. ಹೀಗೆ ಭಾರತದ ಪಡೆಗಳಿಂದ ಭರ್ಜರಿ ಏಟು ತಿಂದ ಚೀನಾ ಸೇನೆ ನಂತರ ಗಡಿಯಲ್ಲಿ ಭಾರತದ ವಿರುದ್ಧ ಬಂದೂಕೆತ್ತೋ ಧೈರ್ಯ ಮಾಡಲಿಲ್ಲ. ರೆಕಾರ್ಡ್ಸ್ ಪ್ರಕಾರ 2 ರಾಷ್ಟ್ರಗಳ ನಡುವೆ ಬುಲೆಟ್ ಫೈರ್ ಆಗಿದ್ದು ಅಕ್ಟೋಬರ್ 1975 ಲಾಸ್ಟ್. ಅದು ಕೂಡ 2 ಕಡೆ ಸೈನಿಕರು ಗಸ್ತು ತಿರುಗ್ತಾ ಇದ್ದಾಗ ಆಕಸ್ಮಿಕವಾಗಿ ಮುಖಾಮುಖಿಯಾಗ್ತಾರೆ. ಆ ವೇಳೆ ಮಂಜು ಮುಸುಕಿದ ವಾತಾವರಣದಲ್ಲಿ ಚೀನಿಯರು ಫೈರ್ ಮಾಡಿದ ಬುಲೆಟ್ಗೆ ಭಾರತೀಯ ಯೋಧರೊಬ್ಬರು ಹುತಾತ್ಮರಾಗ್ತಾರೆ. ಇದೇ ಲಾಸ್ಟ್. ಈ ಘಟನೆ ನಂತರ ಭಾರತ ಚೀನಾ ಗಡಿಯಲ್ಲಿ ಯಾವುದೇ ಗುಂಡು ಹಾರಿರೋ ಘಟನೆ ಇಲ್ಲ. 1993 ಭಾರತ ಚೀನಾ LOCಯಲ್ಲಿ ಶಾಂತಿ ಸ್ಥಾಪನೆ ಮತ್ತು ಗಸ್ತು ವೇಳೆ ಬಂದೂಕು ಬಳಕೆ ನಿಷೇಧಿಸೋಕೆ ಒಪ್ಪಂದ ಮಾಡಿಕೊಂಡ್ರು. ನಂತರ ಕೂಡ ಶಾಂತಿಗಾಗಿ ಹಲವು ಬಾರಿ ಮಾತುಕತೆ ನಡೆಸಲಾಗಿದೆ. ಅದಾದ್ಮೇಲೆ ಡೋಕ್ಲಾಂನಲ್ಲಿ ಹೊಡೆದಾಟ ಆಗಿತ್ತು. ಆಮೇಲೆ ಆರಂಭದಲ್ಲೇ ಹೇಳಿದಂತ ಗಲ್ವಾನ್ ಸಂಘರ್ಷ ಆಗಿ ನಮ್ಮ 20 ಯೋಧರು ಪ್ರಾಣ ಬಿಟ್ಟಿದ್ರು. 40 ಚೀನಿಯರನ್ನ ಹತ್ಯೆ ಮಾಡಿದ್ರು ಭಾರತೀಯ ಸೈನಿಕರು. ಈ ಬಡಿದಾಟದಲ್ಲಿ ಡಬಲ್ ಹಾನಿ ಮಾಡಿದ್ರು ಚೀನಾಗೆ. ಹೆಂಗಂದ್ರೆ ಚೀನಾದ ಟ್ಯಾಕ್ಟಿಕ್ಸ್ ಅನ್ನ ಭಾರತ ಅರ್ಥ ಮಾಡ್ಕೊಂಡ್ಬಿಟ್ಟಿದೆ. ಗುಂಡು ಹಾರಿಸಂಗಿಲ್ಲ ಅಂತ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಮೇಲೆ ಚೀನಾದವರು ದೊಣ್ಣೆ, ಉದ್ದುದ್ದದ ಮುಳ್ಳಿನ ಒಂದಷ್ಟು ಕಂಬಗಳು ಅದೆಲ್ಲ ಹಿಡ್ಕೊಂಡ್ ಬರಕ್ ಶುರು ಮಾಡಿದ್ರು. ಅದಕ್ಕೆ ಭಾರತ ಕೂಡ ಸೂಕ್ತ ತಯಾರಿಯನ್ನ ಮಾಡ್ಕೊಂಡ್ಬಿಟ್ಟಿತ್ತು. ನಮ್ಮ ಹತ್ರನೂ ಅಂತ ಸರಕು ಸರಂಜಾಮೆಲ್ಲ ರೆಡಿ ಇತ್ತು. ಅದಕ್ಕಿಂತ ಎಫೆಕ್ಟಿವ್ ಆಗಿರೋದೇ ಇತ್ತು. ಸರಿಯಾಗಿ ಕೊಟ್ಟು ಕಳಿಸಿದ್ದಾರೆ ನಮ್ಮವರು. ಇಷ್ಟೆಲ್ಲ ಆಗಿ ಈಗ 2 ರಾಷ್ಟ್ರಗಳಿಗೆ ಒಂದು ವಿಚಾರ ಗೊತ್ತಾಗಿದೆ. ಭಾರತವನ್ನ ಅಲುಗಾಡಿಸಕ್ಕೆ ಅಥವಾ ನಾಶ ಮಾಡಕ್ಕೆ ಚೀನಾ ಕೈಲಾಗಲ್ಲ. ಚೀನಾವನ್ನ ನಾಶ ಮಾಡಕ್ಕೆ ಭಾರತದ ಕೈಲೂ ಸಾಧ್ಯ ಇಲ್ಲ. 2 ದೊಡ್ಡ ರಾಷ್ಟ್ರಗಳು ಹೊಡೆದಾಡಕ್ಕಿಂತ ಇಬ್ಬರಿಗೂ ಹೆವಿ ಗಾಯ ಆಗುತ್ತೆ ಅಂತ ಇಬ್ಬರಿಗೂ ಅರ್ಥ ಆಗಿದೆ. ಅರ್ಥ ಆದಂಗೆ ಸದ್ಯಕ್ಕೆ ಕಾಣಿಸ್ತಾ ಇದೆ. ಅದಕ್ಕೆ ಶಾಂತಿ ಮಾತುಕತೆ, ಸ್ನೇಹದ ಹಸ್ತ ಅವ್ರ ಕಡೆಯಿಂದನೂ ಬಂದಿದೆ, ನಮ್ಮ ಕಡೆಯಿಂದನೂ ಹೋಗಿದೆ. ಇದು ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ಎಲ್ಲಿವರೆಗೆ ಹೋಗುತ್ತೆ ಇದು ಶಾಶ್ವತವಾಗಿ ಹೀಗೆ ಒಂದೊಂದೇ ಹೆಜ್ಜೆ ಮುಂದುವರೆದು ಸೆಟಲ್ ಆಗುತ್ತಾ? ಯುರೋಪಿಯನ್ ರಾಷ್ಟ್ರಗಳು ಎಲ್ಲ ವಿವಾದ ಬದಿಗಿಟ್ಟು ವ್ಯಾಪಾರ,
ಪ್ರೋಗ್ರೆಸ್, ಅಭಿವೃದ್ಧಿ ಆಗಬೇಕು ಅಂಥೇಳಿ ಯುದ್ಧ ಗಿದ್ದ ಎಲ್ಲ ಬಿಟ್ಟು ಅವರು ಒಂದಾದ್ರಲ್ಲ. ಫ್ರಾನ್ಸ್, ಬ್ರಿಟಿಷರು, ಜರ್ಮನಿಯವರು ಎಲ್ಲ ಸುಮ್ಮನಾದ್ರಲ್ಲ. ಹಾಗೆ ಚೀನಾ ಮತ್ತು ಭಾರತ ಆ ಲೆವೆಲ್ಗೆ ಹೋಗ್ತಾರಾ ಅಥವಾ ಕೇವಲ ಪಾಸ್ ಮಾತ್ರನ ಮತ್ತೆ ಹೊಡೆದಾಡೋಕೆ ಶುರು ಮಾಡ್ತಾರಾ? ಚೀನಾ ಕಿರಿಕಿರಿ ಮಾಡುತ್ತಾ? ಅದು ನೆಕ್ಸ್ಟ್ ನಾವು ನೋಡಬೇಕು ಅಷ್ಟೇ, ಎಲ್ಲಿಗೆ ಹೋಗುತ್ತೆ ಇದು ಅಂಥೇಳಿ. ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.